ತಿಪಟೂರಿನಲ್ಲಿ ಇಂದು ತುಮಕೂರು ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನ 2025 ತುಮಕೂರು ದೈಹಿಕ ಶಿಕ್ಷಣದ ಶಿಕ್ಷಕರ ಸಮ್ಮೇಳನ 2025 ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಭವನದಲ್ಲಿ ಇಂದು ನೊಣವಿನ ಕೆರೆಯ ಶ್ರೀ ಗುರು ವೃಷಭದೇಶಿ ಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳು ಮತ್ತು ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆಯ ಆಯುಕ್ತರಾದ ಚೇತನ್ ಆರ್, ತಿಪಟೂರು ಶಾಸಕರಾದ ಕೆ ಷಡಕ್ಷರಿ, ಬಿಇಒ ಚಂದ್ರಯ್ಯ, ನಗರಸಭೆ ಆಯುಕ್ತರಾದ ಯಮುನಾ ಧರಣೇಶ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಿಪಟೂರು ತಾಲೂಕು ಅಧ್ಯಕ್ಷರಾದ ರಮೇಶ್ ಎಚ್ಇ ಹಾಗೂ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಎಲ್ಲ ದೈಹಿಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ನೊಣವಿನ ಕೆರೆಯ ಶ್ರೀ ವೃಷಭದೇಶಿ ಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು, ಗುರುಗಳು ಇಂದಿನ ಮಕ್ಕಳ ಬೆಳವಣಿಗೆಯಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಅತ್ಯಮೂಲ್ಯ. ಆದುದರಿಂದ ಇಂದಿನ ಕಾಲದಲ್ಲಿ ಗರಡಿ ಮನೆಗಳು ಇರುತ್ತಿದ್ದವು. ಅಲ್ಲಿ ಚಿಕ್ಕ ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು, ಆದ್ದರಿಂದ ಆರೋಗ್ಯವಾಗಿ ಇದ್ದರು. ಅಂದಿನ ಮಕ್ಕಳು. ಆದುದರಿಂದ ಇಂದು ನಮ್ಮ ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಆಯುಕ್ತರಾದ ಮತ್ತು ತಿಪಟೂರಿನವರೇ ಆದಂತಹ ಚೇತನ್ ಆರ್ ಆಯುಕ್ತರು ಮತ್ತು ಶಾಸಕರು ಇಬ್ಬರೂ ಸಹ ಒಂದೇ ವೇದಿಕೆಯಲ್ಲಿ ಇದ್ದೀರಾ. ಆದ್ದರಿಂದ ನನ್ನ ಮನವಿ ಏನಂದ್ರೆ, ನೊಣವಿನ ಕೆರೆ ಮಠದಲ್ಲಿ ಮೊದಲು ನಾನು ಗರಡಿಯನ್ನ ಪ್ರಾರಂಭ ಮಾಡುತ್ತೇನೆ. ನಂತರ ಇಲಾಖೆ ಆಯುಕ್ತರು ಸರ್ಕಾರದ ಗಮನಕ್ಕೆ ತಂದು ಎಲ್ಲ ಹೋಬಳಿ ಮಟ್ಟದಲ್ಲಿ ಸಹ ಗರಡಿ ಮನೆಗಳನ್ನ ತೆಗೆಯಬೇಕು ಎಂದು ಹೇಳಿದ್ದಾರೆ. ನಂತರ ಮಾತನಾಡಿದ ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಆಯುಕ್ತರಾದ ಚೇತನ್ ಕುಮಾರ್, ಯಾವುದೇ ಒಬ್ಬ ವಿದ್ಯಾರ್ಥಿ ಉತ್ತಮ ಆರೋಗ್ಯ ಮತ್ತು ಉತ್ತಮ ಸಂಸ್ಕೃತಿ ಕಲಿಯಲು ಕ್ರೀಡೆ ಅಗತ್ಯ ಎಂದು ಹೇಳಿದ್ದಾರೆ. ಬೇಕು ಸಾಕಂತೀರಿ ಹೌದಾ? ಆ ಒಂದೊಂದು ಮಕ್ಕಳನ್ನ ನೀವು ವ್ಯವಸ್ಥೆ ಮಾಡಬೇಕಂದ್ರೆ ನಿಮ್ಮ ಜೀವನ ತ್ಯಾಗ ಮಾಡಿಕೊಂಡು ವನವಾಸ ಉಪವಾಸ ಮಾಡಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, MLA ಆಗಬೇಕು, MP ಆಗಬೇಕು, ಕ್ಲಾಸ್ ಒನ್ ಆಫೀಸರ್ ಆಗಬೇಕು ಅಂತಕ್ಕಂಥ ಮಾತನ್ನ ಎಲ್ಲರ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ತ್ಯಾಗ ಮಾಡ್ತಕ್ಕಂಥ ಪೋಷಕರು ಬಹಳ ಇರ್ತಾರೆ. ಇಲ್ಲಿ ಪೋಷಕರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಪಾಠ ಮಾಡ್ತಕ್ಕಂಥ ಬೋಧಕರು ಮತ್ತು ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ. ನೀವು ಇಡೀ ರಾಷ್ಟ್ರದಲ್ಲಿ ಎಲ್ಲಾರು ಹೋಗ್ರಿ, ಹೆಸರು ಯಾವ್ದನ್ನ ಹೇಳ್ತಾರೆ? ತಿಪಟೂರು ಕೊಬ್ಬರಿ, ನರಸಿಂಹರಾಜು ಹೇಳ್ತೀನಿ ತಿಪಟೂರು ತೆಂಗಿನಕಾಯಿ. ಅದರಿಂದ ನಮಗೆ ಕಲಾವಿದರಲ್ಲೂ ತಿಪಟೂರಿನ ಹೆಸರಿದೆ, ಮತ್ತೆ ಅಭಿವೃದ್ಧಿನಲ್ಲೂ ತಿಪಟೂರಿನ ಹೆಸರಿದೆ. ಅದ್ರ ಪರಿಣಾಮ ಜಾಸ್ತಿ ಆಗುತ್ತೆ. ಈಗೆಲ್ಲ ನಾನು ಬೆಂಗಳೂರಿನಲ್ಲಿ ಅಥವಾ ಬೇರೆ ಸಿಟಿಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಕಂಪಲ್ಸರಿ PT ಟೀಚರ್ಸ್ ಇದ್ದೇ ಇರ್ತಾರೆ. ಮತ್ತೆ ನಮ್ಮ CBSE ಸ್ಟ್ಯಾಂಡರ್ಡ್ ಬಂದ್ರೆ CBSE ಅವರು ಆ ಶಾಲೆಯಲ್ಲಿ ಪ್ಲೇ ಗ್ರೌಂಡ್ ಇದ್ರೆ ಮಾತ್ರ ಅವರು ಅಫಿಲಿಯೇಷನ್ ಕೊಡ್ತಾರೆ. ಯಾಕಂತ ಅಂದ್ರೆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ಮನುಷ್ಯನಾಗಬೇಕು ಅಂದ್ರೆ ಅವನು ವಿದ್ಯಾರ್ಥಿ ಜೀವನದಲ್ಲಿ ಏನು ಕಲಿತಾನೆ ಅಥವಾ ಏನು ಮಾಡ್ತಾನೆ ಅದು ಬಹಳ ಮುಖ್ಯವಾದಂತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಾನು ಮತ್ತು ನಮ್ಮ ಷಡಕ್ಷರಿ ಸರ್ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.